ಚಿನ್ನಯ್ಯ ಈಗ ಸತ್ಯವನ್ನು ಬಚ್ಚಿಡ್ತಾನ ಅಥವಾ ಸುಳ್ಳಿನ ಕಂತೆ ಕಟ್ತಾನ, ನಾವು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಸತ್ಯ ಯಾವತ್ತಿದ್ರೂ ಗೆಲ್ಲಲೇಬೇಕು. ನಾನು ನೆನ್ನೆನೂ ಇದೇ ವಿಚಾರ ಮಾತಾಡಿದ್ದೆ. ಸೌಜನ್ಯ ಹಲವರ ಮುಖವಾಡವನ್ನು ಕಳಚಿದ್ದಾಳೆ ಅಂತೇಳಿ. ಸತ್ಯ ಯಾವತ್ತಿದ್ರೂ ಹೊರಗಡೆ ಬರಲೇಬೇಕು. ಎಲ್ಲಿ ಹೋದ್ರು? ಹಾರಾಟ ಮಾಡಿ ಕೂಗಾಟ ಮಾಡ್ತಾ ಇದ್ದವರೆಲ್ಲ ಎಲ್ಲಿ ಹೋದರು? ಇದೇ ಪ್ರಕರಣ ಬಂದಾಗ, ಇದೇ ಸ್ಟಾರ್ಟ್ ಆದಾಗ, ಚಿನ್ನಯ್ಯನ ವಿಚಾರ ಬಂದಾಗ ಏನೆಲ್ಲ ಮಾಡಿದ್ರು? ಗಟ್ಟಿಯಾಗಿ ಹೋರಾಟಗಾರರು ಒಂದು ಕಡೆ ನಿಂತ್ಕೊಂಡಿದ್ದಾರೆ, ಇವತ್ತಿಗೂ ನಿಂತ್ಕೊಂಡಿದ್ದಾರೆ. ಅವರ ಪರವಾಗಿರುವಂತಹ ವಕೀಲರ ತಂಡ ಕೆಲಸ ಮಾಡ್ತಾ ಇದೆ, ಎಲ್ಲವೂ ಗಮನಿಸ್ತಾ ಇದೆ. ಇದು ಏನು ಹಾದಿ ಬೀದಿಲಿ ಹೋಗುವಂತಹ ವಿಚಾರಗಳಲ್ಲ. ಇದು ಇಡೀ ಜಗತ್ತು ಈ ಸತ್ಯದ ಪರವಾಗಿ ನಿಂತಿದೆ. ಈ ಸತ್ಯ ಹೊರಗಡೆ ಬರುತ್ತೆ, ಯಾರು ಅಪರಾಧಿಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಇಡೀ ಜಗತ್ತು ಕಾಯ್ತಾ ಇದೆ. ನಾವು ಈ ಮಾರಿಕೊಂಡ ಮಾಧ್ಯಮಗಳ ಬಗ್ಗೆ ಹೆಚ್ಚು ಮಾತನಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಆಲ್ರೆಡಿ ಮಾರ್ಕೊಂಡಿದ್ದಾರೆ. ಭಾಳಷ್ಟು ಚರ್ಚೆಗಳನ್ನು ನೀವು ಗಮನಿಸಿ ನೋಡಿ. ಇಲ್ಲಿ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು ಅವು ಜೀವಗಳಲ್ವಾ? ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರಗಳ ಕತೆ ಏನು? ಆ ಅಸ್ಥಿ ಪಂಜರಗಳು ಯಾರ್ದು? ಇದರ ಕತೆ ಹೊರಗಡೆ ಬರಬೇಕಲ್ಲ. ಇಲ್ಲಿ ಕೊಟ್ಟಿರುವಂತಹ 30 ದೂರುಗಳ ಪೈಕಿ ಒಂದೇ ಒಂದು FIR ಆಗಿದೆ, ಬಾಕಿ ಯಾಕೆ ಆಗಿಲ್ಲ? ಇದರ ಬಗ್ಗೆ ಹೊರಗಡೆ ಬರಬೇಕಲ್ಲ. ಷಡ್ಯಂತ್ರ ಮಾಡಿದವರು ಯಾರು? 2 ವರ್ಷಗಳ ಕಾಲ ಒಬ್ಬ ಚಿನ್ನಯ್ಯ 2 ವರ್ಷಗಳ ಕಾಲ ಹೋರಾಟಗಾರರ ಜೊತೆ ಸಂಪರ್ಕದಲ್ಲಿದ್ದುಕೊಂಡು ಒಂದು ಬುರುಡೆಯನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ ಅಂತಂದರೆ ಚಿನ್ನಯ್ಯನಿಗೆ ಬುದ್ಧಿ ಇರಲಿಲ್ವಾ? ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ ಅಂತಂದರೆ ಚಿನ್ನಯ್ಯನಿಗೆ ಬುದ್ಧಿ ಇತ್ತಲ್ವಾ? ದೂರುದಾರನಾಗಿ ಬಂದಂತಹ ಚಿನ್ನಯ್ಯನನ್ನ ಆರೋಪಿ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅವರ ಮೇಲೆ FIR ರಿಜಿಸ್ಟರ್ ಮಾಡ್ತಾರೆ. ಚಿನ್ನಯ್ಯನಿಗೆ ಈಗ ಬೇಲ್ ಸಿಕ್ಕಿದೆ. ಚಿನ್ನಯ್ಯ ಷಡ್ಯಂತ್ರ ಮಾಡ್ತಾ ಇದ್ದಾನೆ ಅಂತೇಳಿ ಮಾಧ್ಯಮಗಳು ಬಾಯ್ ಬಡ್ಕೊಂಡು ಅಸ್ಥಿ ಪಂಜರಗಳನ್ನು ನಾವು ಹುದಿಗೆ ಹಾಕಿರುವಂಥದ್ದನ್ನು ನಾನು ಹೊರಗಡೆ ತೆಗಿತೀನಿ ಅಂತ ಏನು ಬೆಳ್ತಂಗಡಿಯ ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟಾಗ ಇದೇ ಮಾಧ್ಯಮಗಳು ಬಾಯ್ ಬಡ್ಕೊಂಡು ಚಾನಲ್ಗಳಲ್ಲಿ ಕುತ್ಕೊಂಡು ವಸಂತ ಗಿಳಿಯಾರು, ಕಿರಿಕೀರ್ತಿ ಅಂಥವರೆಲ್ಲನೂ ದೊಡ್ಡದಾಗಿ ಮಾತಾಡಿದ್ರು. SP ಆಫೀಸ್ ಮುಂದೆ ಏನು ಹೇಳಿಕೆ ಕೊಟ್ಟು, ಏನು ವಕೀಲರ ತಂಡದೊಂದಿಗೆ ಹೇಳಿಕೆ ಕೊಟ್ಟು ಬೆಳ್ತಂಗಡಿಯ ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ ಕೊಟ್ಟು ಅದಾದ ನಂತರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ಮನೆಯಲ್ಲಿ ಇರಿಸಿ SIT ಅವರು ಕರ್ಕೊಂಡೋಗಿ ಏನು ಅಸ್ಥಿ ಪಂಜರಗಳನ್ನು ಹೊರಗಡೆ ತೆಗೆದ್ರಲ್ಲ, ಅಲ್ಲಿ 2 ಕಡೆ ಅಸ್ಥಿ ಪಂಜರ ಸಿಗುತ್ತೆ. 2 ಕಡೆ ಅಸ್ಥಿ ಪಂಜರ ಸಿಗುತ್ತೆ. ಇದು ಸತ್ಯ. ಚಿನ್ನಯ್ಯ ಬರೀ ಹೋರಾಟಗಾರರ ಮಧ್ಯೆ ಚರ್ಚೆ ಮಾಡಿಲ್ಲ. ಹೋರಾಟಗಾರರು ಮಾತ್ರ ಚರ್ಚೆ ಮಾಡಿ ಹೋರಾಟಗಾರರು ಮಾತ್ರ ಹೇಳ್ತಾ ಇಲ್ಲ. ಚಿನ್ನಯ್ಯ ಇಂಗ್ಲೀಷ್ ಚಾನೆಲ್ ಜೊತೆ ಮಾತನಾಡಿದ್ದಾನೆ ಮಾಸ್ಕ್ ಹಾಕ್ಕೊಂಡು. ಚಿನ್ನಯ್ಯ ಕನ್ನಡದ ಯೂಟ್ಯೂಬರ್ ಟಾಕ್ ದಿನೇಶ್ ಅವ್ರ ಜೊತೆ ಕುತ್ಕೊಂಡು ಚರ್ಚೆ ಮಾಡಿದ್ದಾರೆ. ಚಿನ್ನಯ್ಯ ಕುಡ್ಲಾ ರಾಂಪೇಜ್ನ ಅಜಯ್ ಜೊತೆ ಚರ್ಚೆ ಮಾಡಿರುವಂತಹ ವಿಡಿಯೋಗಳು ಎಲ್ಲವೂ ಸಹ ಏನು ಹೇಳ್ತಾ ಇದೆ ಅಂತಂದರೆ, ಚಿನ್ನಯ್ಯ ಹೇಳ್ತಾ ಇರುವಂತಹ ವಿಚಾರದಲ್ಲಿ ನಿಗೂಢ ರಹಸ್ಯ ಇದೆ. ಅಸ್ಥಿ ಪಂಜರಗಳನ್ನು ಹಾಕಿರುವಂಥದ್ದು, ಆ ಅಸ್ಥಿ ಪಂಜರಗಳು ಸಾವಿರಾರು ಕಥೆಗಳನ್ನು ಹೇಳುವಂಥದ್ದು, ನಗ್ನ ಸತ್ಯವನ್ನು ಹೊರಗಡೆ ತರುವಂತಹ ವಿಚಾರ ಚಿನ್ನಯ್ಯನ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಯೂಟ್ಯೂಬರ್ ಮುಂದೆ, ಸ್ಯಾಟಲೈಟ್ ಚಾನೆಲ್ಗಳ ಮುಂದೆ ಮಾತನಾಡಿರುವಂತಹ ಚಿನ್ನಯ್ಯ ಮಾತುಗಳನ್ನು ಹೊರತಾಗಿ ಚಿನ್ನಯ್ಯ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರ ಮನೇಲಿ ಕೂತ್ಕೊಂಡು ಅಲ್ಲಿ ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ ಅನ್ನೋ ವಿಚಾರ ಗೊತ್ತಿಲ್ಲದೆ 1 ಗಂಟೆಗಳ ಕಾಲ ಚಿನ್ನಯ್ಯ ಮಾತನಾಡಿರುವಂತಹ ಸತ್ಯ ಇದೆಯಲ್ಲ, ಇದು ಜಗತ್ತು ನೋಡಿದೆ. ಅಲ್ಲಿ ನಡೆದಿರುವಂತಹ ಸತ್ಯದ ವಿಚಾರಗಳನ್ನು ಚಿನ್ನಯ್ಯ ಓಪನ್ ಆಗಿ ಹೇಳ್ಕೊಂಡಿರುವಂಥದ್ದು ಎಲ್ಲವೂ ಜಗತ್ತಿನ ಮುಂದೆ ಇದೆ. ಇವತ್ತು ಹೋರಾಟಗಾರರನ್ನು ಸಿಲುಕಿಸುವಂತಹ ಕೆಲಸ ಬಹಳಷ್ಟು ಷಡ್ಯಂತ್ರಗಳನ್ನು ಮಾಡಿರುವಂಥದ್ದು, ಹೋರಾಟಗಾರರನ್ನೇ ಆರೋಪಿಗಳ ಸ್ಥಾನದಲ್ಲಿ ಕೂರಿಸಿರುವಂಥದ್ದು, ಇಲ್ಲಿ ಬಹಳಷ್ಟು ಗೊಂದಲಗಳಿಗೆ ಎಡೆ ಮಾಡಿ ಅಂತಿಮವಾಗಿ ಹೋರಾಟಗಾರರಿಗೂ ಸಹ ಒಂದು ರಿಲೀಫ್ ಸಿಕ್ಕಿದೆ. ಚಿನ್ನಯ್ಯನಿಗೂ ಸಹ ಇವತ್ತು ಬೇಲ್ ಸಿಕ್ಕಿದೆ. ಚಿನ್ನಯ್ಯ ಈಗ ಸತ್ಯವನ್ನು ಬಚ್ಚಿಡ್ತಾನ ಅಥವಾ ಸುಳ್ಳಿನ ಕಂತೆ ಕಟ್ತಾನ, ನಾವು ಕಾದು ನೋಡಬೇಕಾಗಿದೆ. ಯಾಕೆಂದರೆ ಸತ್ಯ ಯಾವತ್ತಿದ್ರೂ ಗೆಲ್ಲಲೇಬೇಕು.
ನಾನು ನೆನ್ನೆನೂ ಇದೇ ವಿಚಾರ ಮಾತಾಡಿದ್ದೆ. ಸೌಜನ್ಯ ಹಲವರ ಮುಖವಾಡವನ್ನು ಕಳಚಿದ್ದಾಳೆ ಅಂತೇಳಿ. ಸತ್ಯ ಯಾವತ್ತಿದ್ರೂ ಹೊರಗಡೆ ಬರಲೇಬೇಕು. ಎಲ್ಲಿ ಹೋದ್ರು? ಹಾರಾಟ ಮಾಡಿ ಕೂಗಾಟ ಮಾಡ್ತಾ ಇದ್ದವರೆಲ್ಲ ಎಲ್ಲಿ ಹೋದರು? ಇದೇ ಪ್ರಕರಣ ಬಂದಾಗ, ಇದೇ ಸ್ಟಾರ್ಟ್ ಆದಾಗ, ಚಿನ್ನಯ್ಯನ ವಿಚಾರ ಬಂದಾಗ ಏನೆಲ್ಲ ಮಾಡಿದ್ರು? ಗಟ್ಟಿಯಾಗಿ ಹೋರಾಟಗಾರರು ಒಂದು ಕಡೆ ನಿಂತ್ಕೊಂಡಿದ್ದಾರೆ, ಇವತ್ತಿಗೂ ನಿಂತ್ಕೊಂಡಿದ್ದಾರೆ. ಅವರ ಪರವಾಗಿರುವಂತಹ ವಕೀಲರ ತಂಡ ಕೆಲಸ ಮಾಡ್ತಾ ಇದೆ, ಎಲ್ಲವೂ ಗಮನಿಸ್ತಾ ಇದೆ. ಇದು ಏನು ಹಾದಿ ಬೀದಿಲಿ ಹೋಗುವಂತಹ ವಿಚಾರಗಳಲ್ಲ. ಇದು ಇಡೀ ಜಗತ್ತು ಈ ಸತ್ಯದ ಪರವಾಗಿ ನಿಂತಿದೆ. ಈ ಸತ್ಯ ಹೊರಗಡೆ ಬರುತ್ತೆ, ಯಾರು ಅಪರಾಧಿಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಇಡೀ ಜಗತ್ತು ಕಾಯ್ತಾ ಇದೆ. ನಾವು ಈ ಮಾರಿಕೊಂಡ ಮಾಧ್ಯಮಗಳ ಬಗ್ಗೆ ಹೆಚ್ಚು ಮಾತನಾಡೋ ಅವಶ್ಯಕತೆ ಇಲ್ಲ. ಯಾಕಂದರೆ ಅವರು ಆಲ್ರೆಡಿ ಮಾರ್ಕೊಂಡಿದ್ದಾರೆ. ಭಾಳಷ್ಟು ಚರ್ಚೆಗಳನ್ನು ನೀವು ಗಮನಿಸಿ ನೋಡಿ. ಇಲ್ಲಿ ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂತಹ ಅಸ್ಥಿ ಪಂಜರಗಳು ಅವು ಜೀವಗಳಲ್ವಾ? ಬಂಗ್ಲೆಗುಡ್ಡದಲ್ಲಿ ಸಿಕ್ಕಿರುವಂಥ ಅಸ್ಥಿ ಪಂಜರಗಳ ಕತೆ ಏನು? ಆ ಅಸ್ಥಿ ಪಂಜರಗಳು ಯಾರ್ದು? ಇದರ ಕತೆ ಹೊರಗಡೆ ಬರಬೇಕಲ್ಲ. ಇಲ್ಲಿ ಕೊಟ್ಟಿರುವಂತಹ 30 ದೂರುಗಳ ಪೈಕಿ ಒಂದೇ ಒಂದು FIR ಆಗಿದೆ, ಬಾಕಿ ಯಾಕೆ ಆಗಿಲ್ಲ? ಇದರ ಬಗ್ಗೆ ಹೊರಗಡೆ ಬರಬೇಕಲ್ಲ. ಷಡ್ಯಂತ್ರ ಮಾಡಿದವರು ಯಾರು? 2 ವರ್ಷಗಳ ಕಾಲ ಒಬ್ಬ ಚಿನ್ನಯ್ಯ 2 ವರ್ಷಗಳ ಕಾಲ ಹೋರಾಟಗಾರರ ಜೊತೆ ಸಂಪರ್ಕದಲ್ಲಿದ್ದುಕೊಂಡು ಒಂದು ಬುರುಡೆಯನ್ನು ತೆಗೆದುಕೊಂಡು ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ ಅಂತಂದರೆ ಚಿನ್ನಯ್ಯನಿಗೆ ಬುದ್ಧಿ ಇರಲಿಲ್ವಾ? ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಬುರುಡೆಯನ್ನು ತೆಗೆದುಕೊಂಡು ಹೋಗಿ ಸುಪ್ರೀಂ ಕೋರ್ಟ್ವರೆಗೂ ಹೋಗ್ತಾರೆ ಅಂತಂದರೆ ಚಿನ್ನಯ್ಯನಿಗೆ ಬುದ್ಧಿ ಇತ್ತಲ್ವಾ? ಇಲ್ಲಿ ಆಗಿರುವಂಥ ತಪ್ಪು ಅಂತೇಳಿ ಚಿನ್ನಯ್ಯ ಹೇಳ್ತಾ ಇರೋದಲ್ವಾ? ಚಿನ್ನಯ್ಯ 164 ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಯಾವ ವಿಚಾರವನ್ನು ಮಾತಾಡಿದ್ರು? ಈ ಎಲ್ಲವೂ ಸಹ ನಮ್ಮ ಕಣ್ಣು ಮುಂದೆ ಇದೆ. ಚಿನ್ನಯ್ಯನಿಗೆ ಬೇಲಾಗಿದೆ. ಈಗ ಯಾವ ಬೆಳವಣಿಗೆಗಳು ನಡೆಯುತ್ತೆ? ಒಂದು ವಿಚಾರ ಇವತ್ತು ನ್ಯಾಯಾಲಯ ಹೇಳಿದೆಯಂತೆ, ಚಿನ್ನಯ್ಯ ಯಾವುದೇ ಕಾರಣಕ್ಕೆ ಯಾವುದೇ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ಕೂಡ್ದು ಈ ವಿಚಾರದ ಬಗ್ಗೆ ಅಂತೇಳಿ. ಅದೇ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಚಿನ್ನಯ್ಯನ ಮುಖವನ್ನು ಗೊತ್ತಾಗಬಾರ್ದು, ಚಿನ್ನಯ್ಯನ ವಿಚಾರಗಳು ಹೊರಗಡೆ ಗೊತ್ತಾಗಬಾರ್ದು ಅಂತೇಳಿ ನ್ಯಾಯಾಲಯ ಅವತ್ತು ಆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅವರಿಗೆ ಆದೇಶ ಕೊಟ್ಟಿದ್ರೂ ಸಹ ಚಿನ್ನಯ್ಯ ಮುಖವಾಡ ಹಾಕ್ಕೊಂಡು ಮಹೇಶ್ ಶೆಟ್ಟಿ ತಿಮ್ರೋಡಿಯವ್ರ ಮನೇಲಿ ಇದ್ದಾಗ ಮುಖವಾಡ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಏನು ಅಸ್ಥಿ ಪಂಜರಗಳ ಕಾರ್ಯದಲ್ಲಿ ತೊಡಗಿಸ್ಕೊಂಡಾಗ ಇದೇ ಮಾಧ್ಯಮಗಳು ಆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಲೆಕ್ಕಿಸದೆ ಚಿನ್ನಯ್ಯನ ಮನೆಯನ್ನು ಹುಡ್ಕೊಂಡು ಹೋಗ್ತಾರೆ, ಮಂಡ್ಯಗೆ ಹೋಗ್ತಾರೆ, ಅವರ ಕುಟುಂಬದವ್ರ ಜೊತೆ ಮಾತನಾಡ್ತಾರೆ, ಅವರ ಐಡೆಂಟಿಟಿನಿ ಹೇಳ್ತಾರೆ. ಈ ರಾಜ್ಯದ ವಿಪಕ್ಷ ನಾಯಕ ಆರ್ ಅಶೋಕ್ ಚಿನ್ನಯ್ಯನ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ, ಚಿನ್ನಯ್ಯನ ಹೆಸರನ್ನು ಪ್ರಸ್ತಾಪ ಮಾಡ್ತಾರೆ. ಒಂದಷ್ಟು ಜನ ಮೀಡಿಯಾದಲ್ಲಿ ಕೂತ್ಕೊಂಡು ಹೆಸರು ಪ್ರಸ್ತಾಪ ಮಾಡ್ತಾರೆ. ಇದು ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಉಲ್ಲಂಘನೆ ಮಾಡ್ದಂಗೆ ಆಗಿರಲಿಲ್ವಾ? ಅವತ್ತು ಯಾರೂ ಪ್ರಶ್ನೆ ಮಾಡಲಿಲ್ಲ. ಚಿನ್ನಯ್ಯ ಯಾರು ಚಿನ್ನಯ್ಯನ ವಿಚಾರವನ್ನು, ಅವರ ಮನೆಯನ್ನು, ಅವನ ಹೆಸರನ್ನು ಯಾರು ರಿವೀಲ್ ಮಾಡಿದ್ರು, ರಿವೀಲ್ ಮಾಡಿದ್ರು, ಅವ್ರ ಬಗ್ಗೆ ಯಾವುದೇ ಆ್ಯಕ್ಷನ್ ಇಲ್ಲ. ಇದು ನಮ್ಮ ಸಂವಿಧಾನ ಏನು ಸ್ವತಂತ್ರವನ್ನು ಕೊಟ್ಟಿದೆಯಲ್ಲ, ಆ ಸ್ವತಂತ್ರವನ್ನು ಮಾಧ್ಯಮಗಳು ಯಾವ ರೀತಿ ದುರ್ಬಳಕೆ ಮಾಡ್ಕೊಳ್ತಾ ಇದೆ ಅನ್ನೋದ್ರ ಬಗ್ಗೆ ಇದೊಂದು ಸ್ಪಷ್ಟ ನಿದರ್ಶನ. ಒಟ್ಟಿನಲ್ಲಿ ಸತ್ಯ ಗೆಲ್ಲಬೇಕು, ಸತ್ಯ ಗೆದ್ದೇ ಗೆಲ್ಲುತ್ತೆ. ಯಾರೇ ಏನೇ ತಿಪ್ಪರ್ಲಾಗ ಹಾಕಿದ್ರು ಹಾಳು ಮಾಡುವವನು 1000 ಜನ ಇದ್ದರೆ ಕಾಯೋದಕ್ಕೆ ಒಬ್ಬ ಇರ್ತಾನೆ. ಆ ಒಬ್ಬ ಯಾರೂ ಅಲ್ಲ, ಮಂಜುನಾಥ ಸ್ವಾಮಿ. ಈ ಸತ್ಯವನ್ನು ಕಾಪಾಡೋದಕ್ಕೆ ಮಂಜುನಾಥ ಸ್ವಾಮಿ ಇದ್ದೇ ಇರ್ತಾರೆ. ಅದು ಈ ಹೋರಾಟಗಾರರ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಇರುವಂಥದ್ದು, ಈ ವಕೀಲರ ತಂಡಕ್ಕೆ ಆತ್ಮಸ್ಥೈರ್ಯವನ್ನು ತುಂಬುತ್ತಾ ಇರುವಂಥದ್ದು, ಕಾಲಕ್ಕೆ ಏನೇನು ಮಾಡಬೇಕು ಎಲ್ಲವನ್ನ ಮಾಡ್ತಾ ಇರುವಂಥದ್ದು. ನಾವು ಭರತಖಂಡದಲ್ಲಿ ಸತ್ಯ ಹರಿಶ್ಚಂದ್ರನಂತ ಹುಟ್ಟಿರುವಂತಹ ಭರತಖಂಡದಲ್ಲಿ ಸತ್ಯ ಗೆಲ್ಲಬೇಕು ಅಂತ ಹೊರಟಿರುವಂಥದ್ದು. ಸತ್ಯ ಗೆಲ್ಲಲೇಬೇಕು. ಎಷ್ಟು ಜನ ಎಷ್ಟು ಮೂರ್ಖತನದ ಆಟಗಳನ್ನು ಆಡಿದ್ರು, ಎಲ್ಲಿ ಹೋದರು? ಈ ಚಂದನ್ ಗೌಡ ಅನ್ನೋರು ಎಲ್ಲಿ ಹೋದರು? ಸುಮಂತ್ ಅನ್ನೋರು ಎಲ್ಲಿ ಹೋದರು? ಇವರೆಲ್ಲರೂ ಸಹ ಈ ಪ್ರಕರಣವನ್ನು ಇಟ್ಕೊಂಡು ಏನೇನು ಕೆಲಸಗಳನ್ನು ಮಾಡಿದ್ರಲ್ಲ, ಯಾಕೆ ಇವತ್ತು ಸೈಲೆಂಟ್ ಆಗಿದ್ದಾರೆ? ಯಾತಕ್ಕೆ ಸೈಲೆಂಟ್ ಆಗಿದ್ದಾರೆ? ಕಿರಿಕೀರ್ತಿ ಹೆಸರು ಯಾಕೆ ಬಂತು? ಈ ಯೂಟ್ಯೂಬರ್ಸ್ಗಳು ಯಾರ್ಯಾರು ಏನೇನು ಮಾಡಿದ್ರು? ಪವರ್ TV ಏನು ಮಾಡ್ತು? ಸುವರ್ಣ ಏನು ಮಾಡ್ತು? ರಿಪಬ್ಲಿಕ್ ಕನ್ನಡ ಏನು ಮಾಡ್ತು? ಪಬ್ಲಿಕ್ ಟಿವಿಯ ರಂಗಣ್ಣ ಏನು ಹೇಳಿದ್ರು? TV9 ಏನು ಹೇಳಿದ್ರು? ಬಹುತೇಕ ಎಲ್ಲ ಚಾನಲ್ಗಳು ಏನೇನು ಮಾತಾಡಿದ್ರು ಎಲ್ಲವನ್ನೂ ನೋಡ್ತಾ ಇದ್ದೀವಲ್ಲ.
ಆದರೆ ಸತ್ಯವನ್ನು ಉಳಿಸೋದಕ್ಕೆ ಎಲ್ಲೋ ಒಂದು ಕಡೆ ಆ ದೇವರು ಮಂಜುನಾಥ ಸ್ವಾಮಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸ್ತಾ ಇರುವಂಥದ್ದು, ಧೈರ್ಯ ಕೊಡ್ತಾ ಇರುವಂಥದ್ದು ಇವತ್ತು ಚಿನ್ನಯ್ಯನಿಗೆ ಬೇಲಾಗಿದೆ. 100ಕ್ಕೆ 100 ಭಾಗ ನಮಗೆ ನಂಬಿಕೆ ಇದೆ. ಚಿನ್ನಯ್ಯ ಕೋರ್ಟ್ನಲ್ಲಿ ಏನೇ ಹೇಳಿಕೆಯನ್ನು ಸುಳ್ಳು ಹೇಳಿದ್ರೂ ಸಹ ಅದನ್ನು ಪ್ರಶ್ನಿಸುವಂತಹ ಶಕ್ತಿ ಈ ನ್ಯಾಯದ ಪರವಾಗಿ ನಿಂತಿರುವಂತಹ ವಕೀಲರ ತಂಡಕ್ಕಿದೆ. ಸತ್ಯ ಹೊರಗಡೆ ಬಂದೇ ಬರುತ್ತೆ. ಸತ್ಯಮೇವ ಜಯತೆ, ಸತ್ಯಮೇವ ಜಯತೆ. ನಿಮ್ಮ ಅಕ್ಷರ ಮೀಡಿಯಾ ಯಾವಾಗಲೂ ಅದನ್ನೇ ಹೇಳುತ್ತೆ, ಸತ್ಯಮೇವ ಜಯತೆ ಅಂತೇಳಿ. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.